ಮೋನಿಕಾ ಹಿಂಗ್ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಚೀಫ್ ಗೆಸ್ಟ್‌ಗೆನೆ ಕೈ ಕೊಟ್ಬಿಡದ. ಏನಪ್ಪಾ ವಿಷಯ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಕ್ಯಾಬ್ ತಗೊಂಡು ವೆನ್ಯೂ ರೀಚ್ ಆದ್ವು. ಮೋನಿಕಾ ಏನೋ ಈ ಡ್ರೆಸ್ ಅಲ್ಲಿ ಚೆನ್ನಾಗೆ ಕಾಣಿಸ್ತಾ ಇದ್ದಾಳೆ. ಆದ್ರೆ ಕಾನ್ವೊಕೇಶನ್ ಡೇಗೆ ಕಾನ್ವೊಕೇಶನ್ ಅಟೈರ್ ಹಾಕೊಂಡಿಲ್ಲ ಅಂದ್ರೆ ಹೆಂಗೆ ಅನ್ನೋಷ್ಟ್ರಲ್ಲಿ ಹಂಗೋಗಿ ಹಿಂಗ್ ಬಂದ್ಬಿಡದ. ಯುಕೆಲಿ ಕಾನ್ವೊಕೇಶನ್ ತುಂಬಾ ಸಿಂಪಲ್ ಅಂಡ್ ಡೀಸೆಂಟ್ ಆಗಿರುತ್ತೆ. ನ್ಯಾಷನಲ್ ಆಂಥಮ್ ಇರುತ್ತೆ. ಚೀಫ್ ಗೆಸ್ಟ್ ಅಷ್ಟೇ 5 ಮಿನಿಟ್ಸ್ ಭಾಷಣ ಮಾಡ್ತಾರೆ. ಅದೇ ಇಂಡಿಯಾ ಆಗಿದ್ರೆ ವೆಲ್ಕಮ್ ಸ್ಪೀಚ್, ಅತಿಥಿ ಭಾಷಣ ಅಂತ ಎಲ್ಲಾ ಮಾಡ್ಕೊಂಡು ಎಷ್ಟೊತ್ತಿಗೆ ಸ್ಪೀಚ್ ನಿಲ್ಸ್ತಾರಪ್ಪ ಅನ್ಸ್ಬಿಡೋದು. ಆ 30 ಸೆಕೆಂಡ್ ಆ ಸ್ಟೇಜ್ ಮೇಲೆ ನಡ್ಕೊಂಡು ಹೋಗೋದಿದೆಯಲ್ಲ, ಆ ಫೀಲಿಂಗೇ ಬೇರೆ. ಮೈಂಡ್ ಒಂಥರ ಬ್ಲಾಕ್ ಆಗ್ಬಿಡುತ್ತೆ. ನನ್ಗೆ ಅಯ್ಯೋ ಪಾಪ ಅನ್ಸಿದ್ದು ಸ್ಟೇಜ್ ಮೇಲೆ ಇದ್ದ ಗೆಸ್ಟ್ಗಳ ಬಗ್ಗೆ. ಎಲ್ಲಾ ಗ್ರಾಜುಯೇಟ್ಗೂ ಕ್ಲಾಪ್ಸ್ ಮಾಡ್ತಾ ಇದ್ರು. ಪಾಪ ಯಾರಿಗೂನು ಸ್ಪೀಚ್ ಕೊಡೋ ಚಾನ್ಸೇ ಇರ್ಲಿಲ್ಲ. ಸುಮ್ನೆ ಕೂತಿದ್ರು ಅಷ್ಟೇ. ಅಷ್ಟಲ್ದೆ ಎಲ್ಲ ಮುಗಿದ್ಮೇಲೆ ಅವರೇ ಆಚೆ ಸಾಲಾಗಿ ನಿಂತ್ಕೊಂಡು ಎಲ್ಲಾ ಗೆಸ್ಟ್ಗಳು ಗ್ರಾಜುಯೇಟ್ ಆಗಿ ಬರೋ ಎಲ್ಲಾ ಗ್ರಾಜುಯೇಟ್ಸ್ಗೂ ಕ್ಲಾಪ್ಸ್ ಮಾಡಿ ಸೆಂಡ್ ಆಫ್ ಮಾಡ್ತಾರೆ. ಅಬ್ರಾಡ್ ಬಂದು ಫ್ಯಾಮಿಲಿಯಿಂದ ದೂರ ಇಟ್ಕೊಂಡು ಯಾರ್ ಸಪೋರ್ಟು ಇಲ್ದೇನೆ ನಮ್ ಲೈಫ್ ನ ನಾವು ಕಟ್ಕೊಳ್ಳೋದಿದೆಯಲ್ಲ, ಅದ್ರಿಂದನೇ ನಾವು ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ತೀವಿ ಲೈಫ್ ಅಲ್ಲಿ. ಇದು ನಮ್ಗೆ ಜೀವನದ ಬಗ್ಗೆ ಕಳ್ಸೋ ಪಾಠನ ಯಾವ ಕಾಲೇಜಲ್ಲೂ ಹೇಳ್ಕೊಡಲ್ಲ.